ಇಲ್ಲದೆ ಧರೆ ಬರಿದಾಗಿದೆ. ಬೆಳೆದಂತಹ ಬೆಳೆ ಕೈ ಕೊಟ್ಟಿದೆ. ಹಳ್ಳಿ ಜನ ಗುಳೆ ಹೊರಟಿದ್ದಾರೆ. ಕುಡಿಯೋ ನೀರಿನ ಅಭಾವ ಆತಂಕವನ್ನ ಮೂಡಿಸಿದೆ. ವೀಕ್ಷಕರೇ, ರಾಜ್ಯಕ್ಕೆ ಬರ ಘೋಷಣೆಯ ಒತ್ತಾಯ ಹೆಚ್ಚಾಗಿದ್ದು ಕೇಂದ್ರದ ಬರ ಪರಿಹಾರಕ್ಕಾಗಿ ರಾಜ್ಯದ ಅನ್ನದಾತ ಕಾದು ಕುಳಿತಿದ್ದಾನೆ. ಇದರ ಹಿನ್ನೆಲೆ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಸಂಸದರನ್ನ ಭೇಟಿ ಮಾಡಿ ಬರದ ಬಗ್ಗೆ ಮನವರಿಕೆಯನ್ನ ಮಾಡಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕರುನಾಡಲ್ಲಿ ರೈತರಿಗೆ ಬರದ ಬರೆ, ಮಳೆ ಇಲ್ಲದೆ ಕಂಗೆಟ್ಟ ರಾಜ್ಯದ ರೈತರು. ರಾಜ್ಯದ ಸಂಸದರ ಜೊತೆ ಸಿಎಂ ಸಭೆ. ಎಲ್ನಿನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಭೀಕರ ಮಳೆ ಕೊರತೆ ಉಂಟಾಗಿದೆ. ಜುಲೈ ತಿಂಗಳು ಅಂತ್ಯಕ್ಕೆ ಬಂದಿದ್ದು ಮಳೆ ಕಣ್ಣಾ ಮುಚ್ಚಾಲೆ ಆಟ ಮುಂದುವರೆದಿದೆ. ರಾಜ್ಯದಲ್ಲಿ ಬರದಿಂದ ಅನ್ನದಾತರು ಕಂಗೆಟ್ಟಿದ್ದಾರೆ. ಇದರ ನಿರ್ವಹಣೆಗಾಗಿ ಹರಸಾಹಸ ಪಡುತ್ತಿದೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ ರಾಜ್ಯದ ಸಂಸದರ ಮಹತ್ವದ ಸಭೆ ನಡೆಸಲಾಯಿತು. ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಲಾಯಿತು. ರಾಜ್ಯದಲ್ಲಿ ಆವರಿಸಿದೆ ಬರದ ಛಾಯೆ. ಬಿಜೆಪಿ ನಿಯೋಗದಿಂದ ಬರ ವೀಕ್ಷಣೆ. ಇನ್ನು ರಾಜ್ಯದಲ್ಲಿನ ತೀವ್ರ ಬರ ಪರಿಸ್ಥಿತಿಯನ್ನ ಪರಿಶೀಲಿಸಲು ಮತ್ತು ರೈತರ ಸಮಸ್ಯೆಗಳನ್ನು ಆಲಿಸಲು ಬಿಜೆಪಿ ನಾಯಕರು ಹಾಗೂ ನಿಯೋಗಗಳು ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ವೀಕ್ಷಣೆ ನಡೆಸುತ್ತಿವೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಛತ್ತರ ಗ್ರಾಮಕ್ಕೆ ಸಿಟಿ ರವಿ ಭೇಟಿ ನೀಡಿ ಬರಪೀಡಿತ ಜಮೀನುಗಳಲ್ಲಿ ಬೆಳೆ ಹಾನಿ ಪರಿಶೀಲನೆ ಮಾಡಿದ್ರು. ಕನಿಷ್ಠ ಕ್ರಾಪ್ ಲೋನ್ ಬೆಳೆ ಸಾಲ ಏನಿದೆ ಅದನ್ನ ಮನ್ನಾ ಮಾಡೋದಕ್ಕೆ ಬೇಕಾದಂತ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ವಿನಂತಿ ಇದೆ. ಇದಲ್ಲದೆ ಹೊಸ ಸಾಲದ ಅವಶ್ಯಕತೆಯೂ ಇದೆ. ಆ ಹೊಸ ಸಾಲವನ್ನ ಕೊಡೋದಕ್ಕೆ ಏನಾದ್ರು ವಿಶೇಷ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೆ ಮರುಬಿತ್ತನೆ ಮಾಡೋದಕ್ಕೆ ಯಾವುದಾದ್ರೂ ಬೇರೆ ಒಣ ಬೇಸಾಯದ ಬೆಳೆಗಳನ್ನು ಬೆಳೆಯೋದಕ್ಕೆ ಮರುಬಿತ್ತನೆ ಮಾಡೋಕ್ಕೆ ಅನ್ನೋ ಸಾಧ್ಯತೆ ಇದೆಯಾ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನ ಉಚಿತವಾಗಿ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಬರದ ಛಾಯೆ ದಟ್ಟವಾಗುತ್ತಿದ್ದಂತೆ ಬರಪೀಡಿತ ಪ್ರದೇಶಗಳ ಘೋಷಣೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ನಿಯಮಗಳನ್ನು ಸಡಿಲ ಮಾಡಬೇಕು ಎಂದು ಸರ್ಕಾರ ಮನವಿ ಮಾಡುತ್ತಿದೆ.